ಕನ್ನಡ ಮೀಡಿಯಂ ನ್ಯೂಸ್ಗೆ ಸ್ವಾಗತ. ಎಲ್ಲರಿಗಾಗಿ ಕಾನೂನು. ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನದಲ್ಲಿ ನಾವಿದ್ದೀವಿ. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ನಮ್ಮೊಂದಿಗೆ ಉತ್ತರಿಸಲು ಇದ್ದಾರೆ ಖ್ಯಾತ ನ್ಯಾಯವಾದಿಗಳಾದಂತಹ ಎಂ.ಆರ್. ಸತ್ಯನಾರಾಯಣ್ ಅವರು. ಸರ್, ತಮಗೆ ಸ್ವಾಗತ. ಸರ್, ಇವತ್ತಿನ ಪ್ರಶ್ನೆ ಚೆಕ್ಕಿಗೆ ಸಂಬಂಧಪಟ್ಟಂತಿದೆ. ಸರ್, ಧಾರವಾಡದ ನಾರಾಯಣ್ ಜೋಶಿ ಅನ್ನೋರು ಈ ಒಂದು ಪ್ರಶ್ನೆಯನ್ನ ನಮಗೆ ಕಳಿಸಿದ್ದಾರೆ. 2 ವರ್ಷದ ಹಿಂದೆ ಬಡ್ಡಿಗೆ ಅವರು ಅವ್ರ ಫ್ರೆಂಡ್ ಹತ್ರ ಸಾಲ ತಗೊಂಡಿದ್ದಾರೆ. ಸರ್, ಸಾಲ ತಗೊಳ್ಳೋ ಮುಂದೆ ಏನ್ ಮಾಡಿದ್ದಾರೆ, ಬಡ್ಡಿನೂ ಸಹ ಮಾತಾಡಿದ್ದಾರೆ. ಆ ಸಾಲಕ್ಕೆ ಗ್ಯಾರಂಟಿಯಾಗಿ ಒಂದು ಬ್ಲಾಂಕ್ ಚೆಕ್ ಅನ್ನ, ಡೇಟ್ ಮೆನ್ಷನ್ ಮಾಡಿಲ್ಲ, ಬ್ಲಾಂಕ್ ಚೆಕ್ಕಿಗೆ ಸೈನ್ ಮಾಡಿ ಕೊಟ್ಟಿದ್ದಾರೆ. ಸರ್, ಈಗ ಅವರು 2 ಲಕ್ಷ ಅಸಲನ್ನು ತೀರ್ಸಿದ್ದಾರೆ, ಬಡ್ಡಿ ಕೊಡೋದು ಸ್ವಲ್ಪ ಬಾಕಿ ಇದೆ ಅಂತ ಹೇಳ್ತಾ ಇದಾರೆ. ಆದ್ರೆ ಅವ್ರ ಫ್ರೆಂಡ್ ಯಾರು ಸಾಲ ಕೊಟ್ಟಿದ್ರು ಅವರಿಗೂ ಮತ್ತೆ ಈ ನಾರಾಯಣ್ ಜೋಶಿ ಅವ್ರಿಗೆ ಇಬ್ಬರಿಗೂ ಮನಸ್ತಾಪ ಬಂದಿದೆ ಕೆಲವು ದಿನಗಳ ಹಿಂದೆ. ಈಗ ಅವರು ನಾರಾಯಣ್ ಜೋಶಿ ಅವ್ರ ಫ್ರೆಂಡ್ ಹೆದರ್ಸ್ತಾ ಇದಾರಂತೆ. ಸರ್, ಏನು ಅಂತಂದ್ರೆ, ನೀನು ಒಂದು ಬ್ಲಾಂಕ್ ಚೆಕ್ ಕೊಟ್ಟಿದ್ಯಾ, ಅದ್ರಲ್ಲಿ ಡೇಟ್ ಮೆನ್ಷನ್ ಮಾಡಿಲ್ಲ, ನನಗ್ ಬೇಕಾದಷ್ಟು ಅಮೌಂಟ್ ನಾನು ಬರೆದು ಅದನ್ನ ಬ್ಯಾಂಕಿಗೆ ಹಾಕ್ತೀನಿ ಅಂತ ಹೇಳಿ ಹೆದರ್ಸ್ತಾ ಇದಾರೆ. ಇವರು ನಾರಾಯಣ್ ಜೋಶಿ ಅವರು ನಾನು ಏನು ಕೊಡ್ಬೇಕಾಗಿರೋ ಅಮೌಂಟ್ ಪೆಂಡಿಂಗ್ ಇದೆಯೋ ಅದನ್ನ ಕೊಡ್ತೀನಿ ಅಂತ ಹೇಳಿದ್ರು ಅವ್ರೇನು ಕೇಳ್ತಾ ಇಲ್ಲ ಅಂತಂದಿದ್ರೆ, ಈ ಚೆಕ್ ನಾನು ಯಾಕಾದ್ರೂ ಕೊಟ್ನೇನೋ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾ ಇದಾರೆ. ಸರ್, ಇದಕ್ಕೇನ್ ಪರಿಹಾರ ಹೇಳ್ತೀರಾ ನಾರಾಯಣ್ ಅವರಿಗೆ? ಇದು ಇತ್ತೀಚೆಗೆ ಚೆಕ್ಕುಗಳು ಸಿಕ್ಕಾಪಟ್ಟೆ ದಾಳಿ ಮಾಡಿಬಿಟ್ಟಿದ್ದಾವೆ, ಸಂಬಂಧಗಳನ್ನು ಹಾಳು ಮಾಡಿಬಿಟ್ಟಿದ್ದಾವೆ, ವ್ಯವಹಾರಗಳನ್ನು ಕೆಡಿಸ್ಬಿಟ್ಟಿದ್ದಾವೆ. ನಿಜವಾಗಿ ಹೇಳೋದಾದ್ರೆ, ಈ ನಾರಾಯಣ್ ಜೋಶಿಯವರು 1 ಕೋಟಿ ದುಡ್ಡು ಕೊಟ್ಟರು ಬೇಜಾರಿರಲಿಲ್ಲ, ಬ್ಲಾಂಕ್ ಚೆಕ್ ಕೊಟ್ಟು ತಪ್ಪು ಮಾಡಿದ್ದಾರೆ. ಡೇಟ್ ಸಹ ಮೆನ್ಷನ್ ಮಾಡಿಲ್ಲ ಅಂತಿದ್ದಾರೆ. ನೋಡಿ, 100 ರೂಪಾಯಿ ನೋಟ್ ಕಳೆದು ಹೋದರೆ 100 ರೂಪಾಯಿ ನೋಟ್ ಕಳೆದು ಹೋಯ್ತು, 1000 ರೂಪಾಯಿ ನೋಟ್ ಈಗಿಲ್ಲ. 2000 ರೂಪಾಯಿ ನೋಟ್ ಕಳೆದು ಹೋದರೆ 2000 ರೂಪಾಯಿ ನೋಟ್ ಹೋಯ್ತು ಅಷ್ಟೇ. ಅಥವಾ 1 ಲಕ್ಷದ ನೋಟ್ ಇದೆ ಅಂತ ಇಟ್ಕೊಳ್ಳಿ, 1 ಲಕ್ಷ ಹೋಯ್ತು ಅಷ್ಟೇನೆ. ಈ ಬ್ಲಾಂಕ್ ಚೆಕ್ ಇದೆಯಲ್ಲ, ಅದು ಮಾತ್ರ ವೆರಿ ಡೇಂಜರಸ್. ಎಷ್ಟು ಅಮೌಂಟು ಬರೀಬಹುದು ಅವನು. ಹಾಗಾಗಿ ನಿಜವಾಗಿ ತಗೊಂಡಿರೋದು 50,000 ಅಂತ ಇಟ್ಕೊಳ್ಳಿ, ಅವನು 5 ಲಕ್ಷ ಬರೀಬಹುದು, 10 ಲಕ್ಷ ಬರೀಬಹುದು. ದುಡ್ಡು ಎಲ್ಲಿಂದ ಕೊಟ್ಟಿಯಪ್ಪ ಅಂತ ಕೇಳಿದರೆ ಅವನು ಅದಕ್ಕೆ ಏನೇನೋ ಅದಕ್ಕೆ ಪುರಾವೆಗಳನ್ನು ಕೂಡ ಒದಗಿಸ್ಬಿಡ್ಬೋದು. ಈಗ ನೋಡಿ, ನಾನು ಇವ್ರ ಹತ್ರ 2 ಲಕ್ಷ ತಗೊಂಡೆ, ಇವ್ರ ಹತ್ರ 1 ಲಕ್ಷ ಇಸ್ಕೊಂಡು ಬಂದೆ, ನೋಡಿ ಅವ್ರ ಹತ್ರ 3 ಲಕ್ಷ ತಗೊಂಡು ಬಂದಿದ್ದೀನಿ, ನೋಡಿ ಅವರಿಗೂ ಅವತ್ತಿನ ಡೇಟ್ನಲ್ಲಿ ಬರ್ಕೊಟ್ಟಿದ್ದೀನಿ, ಇವರಿಗೂ ಅಷ್ಟೇನೆ, ಇವನು ನನ್ನ ಅಗದಿ ಸ್ನೇಹಿತ, ಅಯ್ಯೋ ಅಂತ ಬಂದು ಹತ್ಬಿಟ್ಟ, ಅದಕ್ಕೋಸ್ಕರ ಕೊಟ್ಟೆ ಅಂತ ಅವನು ಪ್ರೂವ್ ಮಾಡಿಬಿಡ್ಬೋದು. ಹಾಗಾಗಿ ನಮ್ಮ ಕೋರ್ಟುಗಳಲ್ಲಿ ಎಲ್ಲವೂ ಕೂಡ ಎವಿಡೆನ್ಸ್ ಮೇಲೆ ನಡೆಯುವಂಥದ್ದು. ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ಅಷ್ಟೊಂದು ಪವರ್ಫುಲ್ ಆಗಿ ಬಳಕೆಯೂ ಆಗ್ತಾ ಇಲ್ಲ ಇತ್ತೀಚೆಗೆ. ಎವಿಡೆನ್ಸ್ ಆಕ್ಟ್ ಅಲ್ಲಿ ಹೇಳಿದ ರೀತಿನಲ್ಲಿ ಆ ರೀತಿನಲ್ಲಿ ಘಟನೆಗಳನ್ನು ಕೋರ್ಟ್ ಒಳಗೂ ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಆಗ್ತಾ ಇದೆ. ಬಹಳ ಕಷ್ಟದ ಸ್ಥಿತಿಯಲ್ಲಿದ್ದಾರೆ ನಾರಾಯಣ್ ಜೋಶಿ ಅವರು. ಈ ಚೆಕ್ಕಲ್ಲಿ ಸಾಧಾರಣವಾಗಿ ಯಾವಾಗ ಈ ಚೆಕ್ಕು ಮೇಲೆ ಕೇಸನ್ನು ಹಾಕ್ಬೋದು, ಏನ್ ಕಥೆ? ನಾರಾಯಣ್ ಜೋಶಿ ಅವರಿಗೆ ಏನಾದರೂ ಇದರಲ್ಲಿ ಉಳುಗಾಲ ಇದೆಯಾ, ಸ್ವಲ್ಪ ಆಲೋಚನೆ ಮಾಡ್ಬೋದು. ಕಾನೂನು ಏನು ಹೇಳುತ್ತೆ, ನಿಜವಾಗಿ ಇದು ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅಂತ 1881ನೇ ಇಸ್ವಿ ಕಾನೂನು. ಅದಕ್ಕೆ 1489ರಿಂದ ಈ 17ನೇ ಚಾಪ್ಟರು ಜಾರಿಗೆ ಬಂತು. ಅದಕ್ಕೆ 17ನೇ ಚಾಪ್ಟರ್ ಅನ್ನು ಸೇರಿಸಿದ್ದವರು. ಯಾಕೆ ಅಂದರೆ, ಇವತ್ತಿನ ವ್ಯವಹಾರಗಳಲ್ಲಿ ಈ ಚೆಕ್ಕುಗಳು ತುಂಬಾ ಪ್ರಧಾನ ಪಾತ್ರ ವಹಿಸ್ತಾ ಇದ್ದಾವೆ. ಈ ಚೆಕ್ಕುಗಳ ಸ್ಯಾಂಕ್ಟಿಟಿಯನ್ನ ನಾವು ಕಾಪಾಡದೇ ಇದ್ರೆ ಈ ವ್ಯವಹಾರಗಳಿಗೆ ಹೊಡೆತ ಬಿದ್ದು ಬಿಡುತ್ತೆ ಅಂತ ಒಂದು ಒಳ್ಳೆ ಆಲೋಚನೆಯೇ ಅದು. ಚೆಕ್ಕುಗಳಲ್ಲೇ ನಾವು ಕ್ಯಾಶ್ ತಗೊಂಡು ಹೋಗೋ ಅಗತ್ಯ ಇಲ್ಲ, ಚೆಕ್ ಅನ್ನ ತಗೊಂಡು ಹೋಗಿ ಕೊಟ್ಟು ಬಂದ್ಬಿಟ್ರೆ ಮುಗೀತಿತ್ತು. ಈಗೇನಾಗಿದೆ, ಅದರ ದುರುಪಯೋಗವೂ ಕೂಡ ಆಗ್ತಾ ಇದೆ. ಹಾಗಾಗಿ ಇವ್ರ ಕೇಸ್ನಲ್ಲಿ ಆ ದುರುಪಯೋಗ ಆಗಿದೆ ಅನ್ನೋ ತರ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೆ ಯಾವುದು ಪ್ರೂವ್ ಆಗಬೇಕು ಕೋರ್ಟ್ನಲ್ಲಿ, ನಾರಾಯಣ್ ಜೋಶಿ ಹೇಳ್ತಿರೋದು ಸರಿಯೋ ಅಥವಾ ಅವರ ಫ್ರೆಂಡು ಮಾಡ್ತಿರೋದು ಸರಿಯೋ ಅದನ್ನು ನೋಡ್ಬೇಕಾಗತ್ತೆ. ಇರ್ಲಿ,
ಈಗ ನಾರಾಯಣ್ ಜೋಶಿ ಅವರು ಹೇಳ್ತಿರೋದು ಒಪ್ಕೊಳ್ಳೋಣ ಒಂದು ಕ್ಷಣ. ಏನು, ಯಾವ ಸಂದರ್ಭ? ಸೆಕ್ಷನ್ 138 ಅದು ಮುಖ್ಯವಾಗಿ ಬರುವುದು. ಸೆಕ್ಷನ್ 138, 139, 140, 142 ಇವಿಷ್ಟು ಇಂಪಾರ್ಟೆಂಟ್ ಆಗ್ತವೆ ಇಲ್ಲಿ. ಇಲ್ಲಿ ಸೆಕ್ಷನ್ 138 ಏನಿದೆ ಅದರಲ್ಲಿ ಅವನು ಹೇಳ್ತಾನೆ, ಚೆಕ್ ಏನಿದೆ, ಈಗ ನಾನು ಒಂದು ಚೆಕ್ ಅನ್ನ ನಿಮಗೆ ಕೊಡಬೇಕು ಅಂತ ಇಟ್ಕೊಳ್ಳಿ. ನಾನು ಏನು ಎಚ್ಚರ ವಹಿಸಬೇಕು ಅಂದ್ರೆ, ನನ್ನ ಖಾತೆನಲ್ಲಿ ಅದು ಯಾವ ಖಾತೆ ಇದೆಯೋ ಅದು, ಆ ಖಾತೆನ ಯಾವ ಖಾತೆಯ ಚೆಕ್ ಅನ್ನ ನಿಮಗೆ ಕೊಡ್ತೀನಿ, ಆ ಚೆಕ್ಕು ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಖಾತೆ, ಅದರಲ್ಲಿ ನಾನು ನಿಮಗೆ ಬರ್ಕೊಡುವಂತ ಏನು ಹಣ ಇದೆ, ಮೊತ್ತ ಇದೆ, ಅಲ್ಲಿ ಮೆನ್ಷನ್ ಮಾಡ್ತೀನಿ. ಅದಕ್ಕೆ ಸರಿಯಾಗಿ ಅಲ್ಲಿ ಹಣ ಇರೋ ಹಾಗೆ ನೋಡ್ಕೊಳ್ಬೇಕು ನಾನು. ಬ್ಯಾಲೆನ್ಸ್ ಇರಬೇಕದು. ಅದು ನೀವು ಯಾವಾಗಲೇ ಆ ಚೆಕ್ ಅನ್ನ ಕೋರ್ಟಿಗೆ ಕೊಡಿ, ಅದು ಆನರ್ ಆಗೋದು ಅಂತ ಕರಿತೇವೆ. ಅದನ್ನ ಚೆಕ್ ಅನ್ನ ಅಂತ ಹೇಳಿ ಅದನ್ನ ಮಾನ್ಯ ಮಾಡಿ, MRS ಅವ್ರ ಹತ್ರ ಇಷ್ಟು ಹಣ ಇದೆ ಈ ಖಾತೆಯಲ್ಲಿ ತಗೊಳಮ್ಮ ಅಂತ ಪೇಮೆಂಟ್ ಮಾಡೋ ಹಾಗೆ ಅದನ್ನ ಆನರ್ ಮಾಡೋದು. ಆ ಥರ ಇರ್ಬೇಕದು, ಅಷ್ಟು ಅಮೌಂಟ್ ಇರ್ಬೇಕಲ್ಲಿ. ಇಲ್ಲ, ನೀವು ಯಾವತ್ತು ಪ್ರೆಸೆಂಟ್ ಮಾಡ್ತೀರಿ ಅವತ್ತಿಗಿದ್ರು ಸಾಕದು. ಬೌನ್ಸ್ ಆಗೋದು ಅಂದ್ರೆ ಅವತ್ತಿನ ದಿನ ಹಣ ಇಲ್ಲದೆ ಬೌನ್ಸ್ ಆಗೋದು. ನನ್ನ ಹತ್ರ 10 ಕೋಟಿ ರೂಪಾಯಿ ಇದ್ದಿರ್ಬೋದು, ಆದ್ರೆ ನೀವು ಚೆಕ್ ಪ್ರೆಸೆಂಟ್ ಮಾಡ್ತಿರಲ್ಲ ಜುಜುಬಿ 1,000 ರೂಪಾಯಿಗೆ ಅಂತ ಇಟ್ಕೊಳ್ಳಿ, ಅದು ಬೌನ್ಸ್ ಆಯ್ತು ಅಂತ ಇಟ್ಕೊಳ್ಳಿ. ಯಾಕೆ ಬೌನ್ಸ್ ಆಯ್ತು? ಅರೆ MRS ಗೆ 10 ಕೋಟಿ ಇತ್ತು ನೆನ್ನೆವರೆಗೆ. ಆ ಪ್ರಶ್ನೆ ಅಲ್ಲ. ಇವತ್ತು ಚೆಕ್ ಕೊಟ್ಟಾಗ ಹಣ ಇದೆಯೋ ಇಲ್ವೋ? ಹೌದು, ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಕ್ರೆಡಿಟ್ ಅಲ್ಲಿ ಇರ್ಬೇಕದು. ಅದು ಆ ಕ್ರೆಡಿಟ್ ಅಂದ್ರೆ ಆವಾಗ ಏನಾಗುತ್ತೆ, ಹಣನ ನೀವು ವಿತ್ಡ್ರಾ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ. ಕೆಲವು ಸಲ ಬ್ಯಾಂಕು ಒಳ್ಳೆ ಇವನು ಕಸ್ಟಮರು ಹಾಗೆ ಅಂತ ಹೇಳಿ ಅವರೇ ಏನಾದರೂ ಮಾಡಬಹುದು, ಅದ್ ಬೇರೆ ಪ್ರಶ್ನೆ. ಆದ್ರೆ ಚೆಕ್ ಬೌನ್ಸ್ ಆಗೋದು ಮುಖ್ಯವಾದ್ದು. ಚೆಕ್ ಯಾವುದೋ ಕಾರಣಕ್ಕೆ ಬೌನ್ಸ್ ಆಯ್ತು ಅಂತ ಇಟ್ಕೊಳ್ಳಿ, ಅಪರಾಧ ಆಯ್ತೋ? ಇಲ್ಲ, ಇನ್ನೂ ಅಪರಾಧ ಆಗ್ಲಿಲ್ಲ. ಆವಾಗ ನೀವೇನ್ ಮಾಡಬೇಕು, ನಿಮಗೆ ಬ್ಯಾಂಕಿಂದ ಒಂದು ಇಂಟಿಮೇಷನ್ ಬರ್ತದೆ, ಈ ಚೆಕ್ ಬೌನ್ಸ್ ಆಗಿದೆ ಈ ಕಾರಣಕ್ಕೆ ಅಂತ. ಅದು ಇನ್ಸಫಿಷಿಯನ್ಸಿ ಆಫ್ ಫಂಡ್ಸ್ ಅಂತ. ಸಪೋಸ್ ನೀವು ಓಡಿಗೋ ಏನೋ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ, ಇಷ್ಟು ಅಮೌಂಟ್ ವರೆಗೆ ನೀವು ನನ್ನ ಅಕೌಂಟಿಗೆ ಅಡ್ಜಸ್ಟ್ ಮಾಡಬಹುದು ಅಂತ. ಸಪೋಸ್ 1 ಲಕ್ಷದವರೆಗೆ ಬ್ಯಾಂಕ್ ನಂಗೆ ಕೊಡ್ತದೆ, ಓಡಿ ಆ ಥರ ಅಡ್ಜಸ್ಟ್ ಮಾಡ್ತದೆ. ಆವಾಗ ನೀವು ಚೆಕ್ ಕೊಟ್ಟಾಗ 90,000 ಚೆಕ್ ಕೊಟ್ಟಿದ್ದೀರಿ, ನಾನು ಅದು 10,000 ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇನ್ನು 80,000 ಬ್ಯಾಂಕು ಅಡ್ಜಸ್ಟ್ ಮಾಡಬಹುದು. ಆಗ ನನ್ನ ಖಾತೆಯಲ್ಲಿ ಬರೀ 10,000 ಇದ್ರೂ ಆ 80,000 ಅಲ್ಲಿ ಹಾಕೋದ್ರಿಂದ ಬ್ಯಾಂಕು, ಯಾಕೆ ನಂದು ಅಗ್ರಿಮೆಂಟ್ ಅದು ಬಿಟ್ವೀನ್ ದಿ ಬ್ಯಾಂಕರ್ ಅಂಡ್ ಮೀ, ಆದ್ರಿಂದ ಅದು ತೊಂದರೆ ಇಲ್ಲ. ಸಪೋಸ್ ನಾನು ಕೊಟ್ಟಿರೋ ಚೆಕ್ಕು 1 ಲಕ್ಷಕ್ಕಿದೆ, ಅಲ್ಲಿ ಅಕೌಂಟ್ ಅಲ್ಲಿ ದುಡ್ಡಿಲ್ಲ, ಈಗ ಅದು ಅಡ್ಜಸ್ಟ್ಮೆಂಟ್ ಅಮೌಂಟ್ ಒಳಗೂ ಅದು ಬರ್ತಾ ಇಲ್ಲ, ಆಗ ಅದು ಡಿಸಾನರ್ ಮಾಡುತ್ತದೆ. ಡಿಸಾನರ್ ಆದರೂ ಕೂಡ ಆಗ ಅದು ಡಿಸಾನರ್ ಆಯಿತು, ಆದ್ರೆ ಅಪರಾಧ ಇನ್ನೂ ಆಗಲಿಲ್ಲ. ಅದು ಇಂಟಿಮೇಷನ್ ಕೊಡ್ತದೆ ನಿಮಗೆ, ಆ ಸ್ಲಿಪ್ ಬರ್ತದಲ್ಲ, ಅದು ಬಂದ ಲಾಗಾಯಿತು. ಅಲ್ಲಿಂದ 1 ತಿಂಗಳು ನಿಮಗೆ ಟೈಮ್ ಇದೆ. ನೀವು ನಂಗೆ ನೋಟಿಸ್ ಕೊಡ್ಬೇಕೀಗ, ಮಿಸ್ಟರ್ MRS, ನೀವು ಇಷ್ಟು ಹಣವನ್ನ ನನ್ನಿಂದ ತಗೊಂಡಿದ್ದೀರಿ, ಅದಕ್ಕೆ ಇಂಥ ಚೆಕ್ ಕೊಟ್ಟಿದ್ದೀರಿ, ಈ ತರ ನಾನು ಕೊಟ್ಟಾಗ ಅದು ಡಿಸಾನರ್ ಆಗಿದೆ. ಈ ನೋಟಿಸು ತಲುಪಿದ 15 ದಿನಗಳ ಒಳಗಾಗಿ ನೀವು ನನಗೆ ಹಣವನ್ನು ಕೊಡತಕ್ಕದ್ದು. ಇಲ್ಲದೆ ಇದ್ದಲ್ಲಿ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ನೀವು ನನಗೆ ನೋಟಿಸ್ ಕೊಡ್ತೀರಲ್ವಾ, ಆವಾಗಲೂ ಅಪರಾಧ ಆಗಿಲ್ಲ. ಯಾವಾಗ ಅಪರಾಧ ಆಗತ್ತೆ? 16ನೇ ದಿನ ನನಗೆ ನೋಟಿಸ್ ಬಂದು ತಲುಪಿಯೂ ನಾನು ನಿಮಗೆ ಹಣ ಕೊಡುವುದಿಲ್ವಲ್ಲ, ಆಗ ಅಪರಾಧ ಘಟಿಸ್ತು. ಆಗ ನೀವು ನನ್ನ ಮೇಲೆ ಕೇಸ್ ಹಾಕಬೇಕು. ಅಲ್ಲಿವರೆಗೆ ಕೇಸ್ ಹಾಕುವ ಹಾಗಿಲ್ಲ. ಈಗ ನಾರಾಯಣ್ ಜೋಶಿ ಅವರು ಡೇಟ್ಲೆಸ್ ಚೆಕ್ ಕೊಟ್ಬಿಟ್ಟಿದ್ದಾರೆ. ಚೆಕ್ಕಿಗೆ ವ್ಯಾಲಿಡಿಟಿ ಪೀರಿಯಡ್ ಇದೆಯಲ್ಲ, ಅದೊಂದು 6 ಮಂತ್ಸ್ ಇರುತ್ತೆ. ಈಗ ಅವರೊಂದು ಡೇಟ್ ಹಾಕ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ,
2 ವರ್ಷದ ಕೆಳಗೇನೆ ಹಣ ತಗೊಳ್ಳುವಾಗಲೇ ಒಂದು ಡೇಟ್ ಹಾಕಿ ಅವತ್ತಿಂದ ಯಾವುದೋ ಡೇಟ್ ಹಾಕಿ ಕೊಟ್ಬಿಟ್ಟಿದ್ರೆ ಈ 2 ವರ್ಷದ ನಂತರ ಈ ಇವರ ಸ್ನೇಹಿತ ಅನ್ನೋ ವ್ಯಕ್ತಿ ಬಂದವರಿಗೆ ಹೆದರ್ಸಕ್ ಸಾಧ್ಯ ಇರಲಿಲ್ಲ. ಡೇಟ್ಲೆಸ್ ಚೆಕ್ ಆದ್ರಿಂದ ಇವರು ಆ ಡೇಟ್ ಅನ್ನ ಫಿಲಪ್ ಮಾಡ್ತಾರೆ. ಯಾವ ಡೇಟ್ ಅವರಿಗೆ ಕನ್ವೀನಿಯಂಟ್ ಡೇಟ್ ಅನ್ನ ಹಾಕೊಳ್ತಾರೆ. ಸರ್, ಇಟ್ ಈಸ್ ವಿತ್ ಇನ್ ದ ಪೀರಿಯಡ್ ಆಫ್ ವ್ಯಾಲಿಡಿಟಿ ಅಂತ ತಗೊಳ್ತಾರೆ, ಬ್ಯಾಂಕಿಗೆ ಪ್ರೆಸೆಂಟ್ ಮಾಡ್ತಾರೆ. ಹಣ ಇಲ್ದಿರು ಇನ್ನೂ ಕೆಲವು ಸಲ ಹೀಗೂ ಆಗ್ಬಿಡುತ್ತೆ ನಂದಿನಿ. ಹಣ ಇರುತ್ತೆ ಎಷ್ಟೋ ಸಲ. ನಾನು ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತೀನಿ, ಇವತ್ತು ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಆಗ್ತಿರುತ್ತೆ. ಇವರು ಕೆಲವರು ಅದು ಹೇಗೋ ಮ್ಯಾನೇಜ್ ಮಾಡ್ತಾರೆ. ನಿಜವಾಗಿಯೂ ಬ್ಯಾಂಕ್ನವರು MRS ಅಕೌಂಟ್ ಅಲ್ಲಿ ದುಡ್ಡಿದೆಯೋ ಇಲ್ಲೋ ಅನ್ನೋದನ್ನ ಹೇಳ್ಕೂಡ್ದು, ರಿವೀಲ್ ಮಾಡ್ಕೂಡ್ದು. ಆದ್ರೆ ಅದು ಹೇಗೋ ಕಂಡು ಹಿಡಿತಾರೆ ಕೆಲವರು. MRS ಇವತ್ತು ಅಲ್ಲಿ ಹಣ ಕೊಟ್ರು, ಇಲ್ಲಿ ಹಣ ಕೊಟ್ರು, ಬಹುಶಃ ಇವತ್ತು ಅವ್ರ ಅಕೌಂಟ್ ಅಲ್ಲಿ ಹಣ ಇಲ್ಲ, ಅವ್ರನ್ನ ಸಿಗಿಸ್ತೀನಿ ನಾನು ಅಂತ ಹೇಳಿ ನನ್ನ ಅಕೌಂಟ್ ಅಲ್ಲಿ ಹಣ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಚೆಕ್ ಅನ್ನು ಕೊಡೋದು ಉಂಟು. ನನಗೊಂದು ನೋಟಿಸ್ ಕೊಡಬೇಕು, ನನಗೊಂದು ಮನಸ್ಸಿಗೊಂದು ನೋವು ಮಾಡಬೇಕು. ಈ ತರ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡೋ ನನಗೆ ಆಫ್ಟರ್ ಆಲ್ 1,000 ರೂಪಾಯಿಗೆ ನೋಟಿಸ್ ಕೊಡೋ ಸ್ಥಿತಿ ಬಂದ್ಬಿಡ್ತಲ್ಲ, ಆಗ ನನಗೆ ಏನೆಲ್ಲ ಅವಮಾನಗಳೆಲ್ಲ ಆಗತ್ತಲ್ಲ. ಅಷ್ಟೇ ಆ ಮೆಂಟಲ್ ಎಗೋನಿ ಆಗ್ಲಿ. MRS ಗೆ ನೋಟಿಸ್ ಕೊಟ್ಟಿದ್ದೀನಿ ಅಂತ ಪೇಪರ್ನಲ್ಲೂ ಬೇಕಾದ್ರೆ ಹಾಕ್ಬಿಡ್ತಾರೆ. MRS ಗೆ ಒಂದು ನೋಟಿಸ್ ಕೊಡಲಾಗಿದೆ, ತೇಜೋವಧೆ ಮಾಡುದು. ಅದು ಸುಳ್ಳಲ್ಲ, ಡಿಫೆಮೇಷನ್ ಆಗಲ್ಲ ಅದು. ಆಯ್ತಾ? ಹೌದು, ಅವನು ಚೆಕ್ ಕೊಟ್ಟಿದ್ದಾನೆ, ಅದು ಡಿಸಾನರ್ ಆಗಿದೆ. ಈ ತರನೂ ಮಾಡಿಬಿಡ್ತಾರೆ. ದುರ್ಬಳಕೆಗಳಿವೆಲ್ಲ. 16ನೇ ದಿನ ನಾನು ಪೇಮೆಂಟ್ ಮಾಡಿಲ್ವಲ್ಲ, ಅಲ್ಲಿಂದ ಅಂದ್ರೆ ಅವನ್ ನೋಟಿಸ್ ಬಂತಲ್ಲ, ಬಂದಲಾಗಾಯ್ತಿಂದ 16ನೇ ದಿನ ಅಪರಾಧ. ಈಗ ಅವನು ಕೋರ್ಟಿಗೆ ಹೋಗ್ಬೋದು, ಟೈಮ್ ಇದೆ ಅವನಿಗೆ. ಆ ರೀತಿ ಅವ ಕೋರ್ಟಿಗೆ ಹೋದಾಗ ನನಗೆ ಬಂತು, ಅಲ್ಲಿಂದ ಎಲ್ಲ ಪ್ರೋಸೆಸ್ ಬಂತು. ನಾನು ಹೋಗ್ತೀನಿ, ನನ್ನನ್ನ ಅವಾಗ ಅದು ಕ್ರಿಮಿನಲ್ ಕೇಸ್ ಇದ್ದ ಹಾಗೆ ಅದೇನಾದರೂ ಪ್ರೂವ್ ಆಗಿಬಿಟ್ರೆ 2 ವರ್ಷ ಶಿಕ್ಷೆ ನನಗೆ. ಆ ಚೆಕ್ಕಿನ ಅಮೌಂಟ್ ಇದೆಯಲ್ಲ, ಈಗ ಅವರು ಎಷ್ಟು 2 ಲಕ್ಷನ ಏನೋ ಬರೆದಿದ್ದೀನಿ ಅಂತಾರೆ, 4 ಲಕ್ಷದವರೆಗೆ ಅವ್ರ ಮೇಲೆ ಪೆನಾಲ್ಟಿ ಹಾಕ್ಬೋದು. 2 ವರ್ಷ ಜೈಲು, 4 ವರ್ಷ 4 ಲಕ್ಷ ಪೆನಾಲ್ಟಿ, ಇಷ್ಟು ಕೂಡ ಹಾಕ್ಬೋದು. ಆ ಸೆಕ್ಷನ್ ನಲ್ಲಿ ಅವಕಾಶ ಇದೆ. ಹಾಗೆ ನಾರಾಯಣ್ ಜೋಶಿಯವರು ನಿಜವಾಗಿಯೂ ಮುಳ್ಳಿನ ಮೇಲೆ ಬಟ್ಟೆ ಹಾಕೊಂಡಿದ್ದಾರೆ. ಅದನ್ನೀಗ ಎಳೆದ್ರೆ ಅದು ಹರಿದೋಗುತ್ತೆ ಆ ರೀತಿಯಲ್ಲಿ. ಅದರಿಂದ ಬಹುಶಃ ಅವರು ಎಚ್ಚರಿಕೆಯಲ್ಲಿ ಅದನ್ನ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ಇನ್ನೊಂದಿದೆ, ಏನು ಅಂದ್ರೆ ಚೆಕ್ ಅಮೌಂಟ್ ಎಷ್ಟಕ್ಕೆ ಇರಲಿ, ಅವರ ಲೀಗಲ್ ಲಯಬಿಲಿಟಿ ಎಷ್ಟು ಅನ್ನೋದನ್ನ ನೋಡ್ತೇವೆ. ಲೀಗಲಿ ರಿಕವರಬಲ್ ಡೆಟ್ ಆಗಿರ್ಬೇಕದು, ಮತ್ತು ಲೀಗಲ್ ಲಯಬಿಲಿಟಿ ಆಗಿರ್ಬೇಕು. ಅದಕ್ಕೆ ಲಿಗ್ಯಾಲಿಟಿ ಇದೆ ಯಾವುದೇ ಒಂದು ಸಂಬಂಧಕ್ಕೆ. ಅದಕ್ಕೆ ನಮ್ಮ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಒಂದು ಮಾತು ಹೇಳ್ತಾನೆ, ಅನೈತಿಕವಾದ ಕೆಲಸಕ್ಕೆ ಹಣ ಕೊಟ್ಟಿದ್ರೆ ಅದನ್ನ ವಸೂಲಿ ಮಾಡೋ ಹಾಗಿಲ್ಲ. ಅಲ್ಲಿ ಉದಾಹರಣೆಗೆ ಅವನು ಅದನ್ನ ಲಾ ಕಾಲೇಜ್ನಲ್ಲಿ ಓದಂತ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಓದಿರ್ತಾರೆ. ಯಾವಳೋ ಒಬ್ಬಳು ಹೆಂಗಸು ಕಷ್ಟದಲ್ಲಿದ್ದಾಳೆ, ಗಂಡ ಹೆಂಡತಿ, ನೀನು ನಿನ್ ಗಂಡನ್ನ ಬಿಟ್ಟು ಬಾ, ತಗೋ ನಾನು ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ದುಡ್ಡು ಕೊಟ್ಟಿದ್ದಾನೆ. ಈ ಅನೈತಿಕವಾದ ಸಂಬಂಧ ಅಥವಾ ಸಮಾಜದ ವ್ಯವಸ್ಥೆಗೆ ಭಂಗ ಬರೋ ರೀತಿನಲ್ಲಿ ಕೆಲಸ ಮಾಡೋದಿಕ್ಕೆ ಹಣ ಕೊಟ್ಟಿದ್ದಾನಲ್ಲ, ಅದು ಇಮ್ಮಾರಲ್, ಅದು ಇಲ್ಲೀಗಲ್. ಅದು ಅಂತ ಕೆಲಸಕ್ಕೆ ಜೂಜಾಡ್ಲಿಕ್ಕೆ ಹಣ ಕೊಡೋದು, ಇನ್ಯಾವುದಕ್ಕೋ ಈ ತರ ಕಾನೂನು ನಿಷೇಧ ಮಾಡಿರುವಂತ ಅಥವಾ ನಮ್ಮ ಧರ್ಮ ನಮ್ಮ ಸಮಾಜ ಒಪ್ಪದೇ ಇರುವಂತ ಕೆಲಸ ಕಾರ್ಯಗಳಿಗೆ ಹಣ ಕೊಟ್ಟು ಆ ಹಣನ ವಾಪಸ್ ಕೇಳಕ್ ಹೋದ್ರೆ ಅವನ ರಕ್ಷಣೆ ಇಲ್ಲ. ಅದಕ್ಕೇನೆ ಅವನು ಹೇಳೋದಲ್ಲಿ ಏನು ಅಂದ್ರೆ ಲೀಗಲಿ ರಿಕವರಬಲ್ ಡೆಟ್ ಆಗಿರಬೇಕು ಅಥವಾ ಲಯಬಿಲಿಟಿ ಆಗಿರಬೇಕು, ಅದು ಹೊರೆ ಇರಬೇಕು ಅವನಿಗೆ. ಇವನ್ ಏನ್ ಮಾಡ್ಬೇಕು ಅಲ್ಲಿ, ಎಷ್ಟಪ್ಪ ಸಾಲ ಕೊಟ್ಟಿರೋದು? 2 ಲಕ್ಷ, ಹೌದಾ? ನಾನು ಅಮೌಂಟ್ ಮೆನ್ಷನ್ ಮಾಡಿಲ್ಲ. ಆಗ ಇವನ್ನೆಲ್ಲ ಪ್ರೂವ್ ಮಾಡಬೇಕಾಗತ್ತೆ ಕೋರ್ಟ್ನಲ್ಲಿ. ನಾನು ಅವನಿಗೆ ಅಸಲು 2 ಲಕ್ಷ ಕೊಟ್ಟಿದ್ದೀನಿ, ಇನ್ನು ಕೊಡಬೇಕಾಗಿರೋದು ಬರೀ ಬಡ್ಡಿ. ಸಪೋಸ್ ಅವನು ಹಣ ಕೊಟ್ಟಿದ್ದಕ್ಕೆ 2 ಲಕ್ಷ ಹಣ ಕೊಟ್ಟಿದ್ದಕ್ಕೆ ಚೆಕ್ ಇದೆ ಅಂತ ಇಟ್ಕೊಳ್ಳಿ ಅವನ ಹತ್ರ, ಅಥವಾ DD ಇದೆ ಅಂತ ಇಟ್ಕೊಳ್ಳಿ, ಅಥವಾ ಯಾರ್ದೋ ಮೂಲಕ ಕಳಿಸಿದಾನೆ ಅಂತ ಇಟ್ಕೊಳ್ಳಿ. ತಗೊಳ್ಳಿ
ಅಂತ ಹೇಳಿ, ನಂದಿನಿ ಇವರಿಗೆ ಒಂದು ಕೊಟ್ಬಿಡಿ, ನನ್ನ ಸ್ನೇಹಿತರಿಗೆ ಒಂದು 2 ಲಕ್ಷ ನಾನು ಕೊಡುವುದಿದೆ, ನನಗೆ ಅಲ್ಲಿ ಹೋಗ್ಲಿಕ್ಕಾಗಲ್ಲ, ನಿಮ್ಮನೆ ಹತ್ರದಲ್ಲೇ ಇದಾರಲ್ಲ, ಪ್ಲೀಸ್ ಕೊಟ್ಬಿಟ್ಟು ಒಂದು ಸಿಗ್ನೇಚರ್ ತಗೊಂಡು ಬಂದ್ಬಿಡಿ ಇದಕ್ಕೆ. ನಾನೇನ್ ಮಾಡಿದ್ದೀನಿ, ಒಂದು ಬುಕ್ ಮಾಡಿದ್ದೀನಿ. ಆ ಬುಕ್ ಅಲ್ಲಿ ನಿಮ್ಮ ಹತ್ರ ಹಣ ಕೊಟ್ಟಿದ್ದಕ್ಕೆ ನೀವು ಹಣ ಕೊಟ್ಟಿದ್ದೀರಲ್ಲ, ನಂದಿನಿ ಮೂಲಕ ನನಗೆ MRS ಇಂದ ಹಣ ಬಂದಿದೆ, 25,000, 50,000, 15,000, 5,000 ಡೇಟ್ ಎಲ್ಲ ಹಾಕಿ ಅವನ ಹಸ್ತಾಕ್ಷರದಲ್ಲಿ ಬರ್ದಿರ್ಬೋದು ಅಥವಾ ಅವನ ಸಿಗ್ನೇಚರ್ ಇರ್ಬೋದು. ಆಗ ನಾನೇನ್ ಮಾಡ್ತೀನಿ, ತೋರಿಸ್ತೀನಿ ಕೋರ್ಟಿಗೆ. ಅದು ಒಳ್ಳೆ ಎವಿಡೆನ್ಸು ನನಗೆ. ಅಫ್ಕೋರ್ಸ್ ನನ್ನನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ನೋಡಿ, MRS ಈ ಹಣ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ನೀವು ಈ ಹಿಂದೆ ನೋಡಿ, ಇದು ಆಕ್ಚುಯಲಿ ಇಂತಹದ್ದಕ್ಕೆ ಅಂತ ನೋಡಿ, ನಿಮ್ಮ ಸ್ನೇಹಿತರು ಇಂಥದ್ದೊಂದು ದೇವಸ್ಥಾನದಲ್ಲಿ ಧರ್ಮದರ್ಶಿಯಾಗಿದ್ದಾರೆ, ಅವರಿಗೆ ನೀವು ಅಲ್ಲಿ ಈ ದೇವರಿಗೆ ಇಷ್ಟು ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳಿ ಬೇಕಂತ ಹಣ ಕೊಟ್ಟಿದ್ದೀರಿ. ದೇಣಿಗೆ ಕೊಟ್ಟಿರ್ಬೋದು ಅಲ್ವಾ, ದಾನ ಕೊಟ್ಟಿರ್ಬೋದು, ಅಥವಾ ಬೇರೆ ಯಾರಿಗೋ ಹೆಲ್ಪ್ ಮಾಡಕ್ ಕೊಟ್ಟಿರ್ಬೋದು ಅಂತ. ಇದು ಅಂದ್ರೆ ಈ ರೀತಿದ್ದು ತಗೊಂಡ್ ಬರ್ಬೋದು ಅವರು. ಆದ್ರಿಂದ ನೀವು ಕೊಟ್ಟ ಹಣ ಇದಕ್ಕಲ್ಲ, ಈ ಸಾಲಕ್ಕಲ್ಲ, ಬೇರೆದಕ್ಕೆ ನೀವು ಕೊಟ್ಟಿರೋದು. ನೋಡಿ, ಅವರು ಅದಕ್ಕೆ ಬಳಸಿದ್ದಾರೆ. ಈ 2 ಲಕ್ಷ ಹಾಗೆ ಉಳಿದಿದೆ ಅಂತಲೂ ಅವರು ನನ್ನನ್ನು ಕ್ರಾಸ್ ಮಾಡ್ಬೋದು. ನಾನು ಆಗ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗುತ್ತೆ. ಕೋರ್ಟ್ ನಂಬೋ ಹಾಗೆ ಉತ್ತರ ಕೊಡಬೇಕಾಗ್ತದೆ. ನೋಡಿ, ನಾನಾಗಲಿ ಅಥವಾ ಎದುರುಗಡೆಯವರಾಗಲಿ ನಡೆಸುವಂತಹದ್ದು ಈ ಎಲ್ಲ ಸಾಕ್ಷ್ಯಾಧಾರಗಳು, ನಮ್ಮ ದಾಖಲೆಗಳು, ಇವೆಲ್ಲ ಏನಿದಾವೆ, ಇವುಗಳೆಲ್ಲ ಕೋರ್ಟಿನ ಸ್ಯಾಟಿಸ್ಫ್ಯಾಕ್ಷನಿಗಾಗಿ ನಾವು ಕೋರ್ಟನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ಒಬ್ಬ ಅಡ್ವೊಕೇಟ್ ಆದವನು ಎಷ್ಟೇ ಬ್ರಿಲಿಯಂಟ್ ಅಡ್ವೊಕೇಟ್ ಆಗಿರಲಿ, ಒಬ್ಬ ಜಡ್ಜು ತೀರ್ಮಾನ ಕೊಡೋದು. ಆ ಜಡ್ಜಿಗೆ ಅವರ ಕಾನ್ಶನ್ಸ್ಗೆ, ಅಂದ್ರೆ ಅವರು ಆ ಲೀಗಲ್ ಫ್ರೇಮ್ ವರ್ಕ್ ಒಳಗೆ ಕೋರ್ಟ್ ಕೆಲಸ ಮಾಡ್ತದೆ. ಜಸ್ಟಿಸ್, ಈಕ್ವಿಟಿ, ಗುಡ್ ಕಾನ್ಶನ್ಸ್ ಎಲ್ಲ ಹೇಳಿದ್ವಿ. ಜೊತೆಗೆ ಲಾ ಇದೆ. ಅದರ ವ್ಯಾಪ್ತಿನಲ್ಲಿ ಜಡ್ಜು ಒಂದು ತೀರ್ಮಾನಕ್ಕೆ ಬರ್ತಾ ಒಬ್ಬ ಪ್ರೂಡೆಂಟ್ ಮ್ಯಾನ್ ತೀರ್ಮಾನಕ್ಕೆ ಬರೋ ಹಾಗೆ ಬರಬೇಕು ಅಂತಾನೆ. ಎವಿಡೆನ್ಸ್ ಆಕ್ಟ್ ಅಲ್ಲಿ ಈ ಪ್ರೂವ್ಡ್, ಡಿಸ್ಪ್ರೂವ್ಡ್, ನಾಟ್ ಪ್ರೂವ್ಡ್ ಅಂತ 3 ಪದಗಳಿಗೂ ಕೂಡ ವ್ಯಾಖ್ಯಾನ ಮಾಡ್ತಾನೆ. ಒಬ್ಬ ಪ್ರೂಡೆಂಟ್ ಮ್ಯಾನ್ ಆದವನು ಅಂದ್ರೆ ಸಾಮಾನ್ಯ ಪ್ರಜ್ಞೆ ಇರುವಂತ ಯಾವನೇ ಒಬ್ಬ ವ್ಯಕ್ತಿ, ಹೌದಲ್ಲ ಈ ರೀತಿ ಆಗಿದೆ, ನಾನು ನಂಬ್ತೀನಿ ಇದನ್ನ ಅಂತ ನಂಬ್ತಾನಾದ್ರೆ ಅದು ಪ್ರೂವ್ಡ್. ಜಡ್ಜಿಗೆ ಏನಪ್ಪಾ ಅಂದ್ರೆ ಅವ ಬರೀ ಪ್ರೂಡೆಂಟ್ ಮ್ಯಾನ್ ಅಲ್ಲ, ಲೀಗಲ್ ಫ್ರೇಮ್ ವರ್ಕ್ ಒಳಗೆ ಕೆಲಸ ಮಾಡುವಂತ ಒಂದು ಜವಾಬ್ದಾರಿ ಇದೆ. ಬರೀ ಪ್ರೂಡೆಂಟ್ ಮ್ಯಾನಿಗೆ ಲೀಗಾಲಿಟಿ ಇರಬೇಕಾಗಿಲ್ಲ, ಅವನು ಬೇರೆದನ್ನು ನೋಡ್ಬೋದು. ಜಡ್ಜ್ ಹಾಗಲ್ಲ, ಕಾನೂನು ಸ್ಪಷ್ಟವಾಗಿದ್ದಾಗ ಕಾನೂನಿನ ವ್ಯಾಪ್ತಿ ಒಳಗೆ ಹೋಗ್ತಾರೆ. ಜಸ್ಟಿಸ್, ಈಕ್ವಿಟಿ, ಗುಡ್ ಕಾನ್ಶನ್ಸ್ ಇದನ್ನ ಎಲ್ಲೆಲ್ಲಿ ಬೇಕೋ ಬಳಸ್ಕೊಳ್ಬೇಕಷ್ಟೇನೆ. ಹಾಗೆ ಈಗೇನಾಗತ್ತೆ ನೋಡಿ, MRS ನೀವು ಕೊಟ್ಟ ಹಣ ಇದಕ್ಕಲ್ಲ ಅನ್ನುವಾಗ ಜಡ್ಜಿಗೆ ಇಲ್ಲ, ಇದು ಇದಕ್ಕೇನೆ ಅಂತ ಅನ್ಸೋ ಹಾಗೆ ನಾನು ಆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ನನ್ನ ಮೇಲೆ ನಡೆಯೋ ಅಟ್ಯಾಕ್, ಅದು ಎದುರುಗಡೆಯವರು ಮಾಡೋ ಅಟ್ಯಾಕ್ ಅದು ನನ್ನ ಮೇಲೆ. ಆಗ ನನ್ನ ಇಂಟೆಗ್ರಿಟಿ, ನಾನು ಹೇಳ್ತಿರೋದು, ನನ್ನ ಮೆಮೊರಿ, ಆಯ್ತಾ, ಎಲ್ಲವುದನ್ನು ಕೂಡ ಟೆಸ್ಟ್ ಮಾಡ್ಬೋದು ಅವರು. ಆಗ MRS ಎಲ್ಲವುದನ್ನು ವಿತ್ ಸ್ಟ್ಯಾಂಡ್ ಮಾಡಿ, ಇಲ್ಲ ನೋಡಿ ಈ ಕಾರಣಕ್ಕೆ ನಾನು ಕೊಟ್ಟಿದ್ದು ಅಂತ ಘಂಟಾಘೋಷವಾಗಿ ಅಂತ ಹೇಳ್ತಾರಲ್ಲ, ಆ ರೀತಿನಲ್ಲಿ ಪ್ರೂವ್ ಮಾಡಿದಾಗ ನಾರಾಯಣ್ ಜೋಶಿ ಅವರು ಗೆಲ್ತಾರೆ. 2 ಲಕ್ಷ ಕೊಟ್ಟಿದ್ದೀನಿ ಅಂತ ಪ್ರೂವ್ ಆಗ್ಬಿಡುತ್ತೆ. ಇನ್ನು ಬರೀ ಬಡ್ಡಿ ಮಾತ್ರ ಕೊಡೋದಿದೆ. ಆದ್ರಿಂದ ಅವರ ಕೇಸ್ನಲ್ಲಿ ಉಳ್ಕೊಳ್ತಾರೆ. ಈ ರೀತಿನಲ್ಲಿ ಇದ್ರೆ ಮಾತ್ರ. ಇಲ್ಲಿ ಏನಾಗಿದೆ, ಪೋಸ್ಟ್ ಡೇಟೆಡ್ ಅಲ್ಲ ಅಥವಾ ಆಂಟಿ ಡೇಟೆಡ್ ಅಲ್ಲ, ನೋ ಡೇಟ್ ಇದಕ್ಕೆ. ಆದ್ರಿಂದ ಅವ ಡೇಟ್ ಹಾಕೊಂಡೇ ಬರ್ತಾನೆ. ಲಯಬಿಲಿಟಿ ಇವರಾಗಿ ಒಪ್ಕೊಳ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಇವರು ಹೌದು 2 ಲಕ್ಷ ಸಾಲ ತಗೊಂಡಿದ್ದೆ ಅಂದ್ರೆ 2 ಲಕ್ಷ ಸಾಲ ತಗೊಂಡಿದ್ದಂತೂ ಪ್ರೂವ್ ಆಗಿಬಿಡ್ತು. ಆ ಮಟ್ಟಿಗೆ ಆ ಚೆಕ್ ಹೋಲ್ಡರ್ ಇದಾನಲ್ಲ ಅವ ಸೇಫ್ ಆದ. ಇವ್ರ ಮೇಲೆ ಹೆಚ್ಚಿಗೆ ಬರ್ಡನ್ ಬಿತ್ತೀಗ. ಈಗ ಇವರು ಪ್ರೂವ್ ಮಾಡ್ಬೇಕಾಗಿದ್ ಒಂದೇ, 2 ಲಕ್ಷ ತಗೊಂಡಿದ್ದೇನೆ, ಹೌದು ತೀರ್ಸಿದೀನಿ ಇಷ್ಟು ಅಂತ. ಆ ಜವಾಬ್ದಾರಿನ ಇವರು ನಿರ್ವಹಿಸಿದ್ರೆ ಮಾತ್ರ ಉಳ್ಕೊಳ್ತಾರೆ, ಇಲ್ಲದೆ ಇದ್ರೆ ಇಲ್ಲ. ಸರ್, ಈ ಪ್ರಶ್ನೆಯನ್ನ ಕೇಳಿದಂತಹ ನಾರಾಯಣ್ ಜೋಶಿ ಅವರಿಗೆ ಇನ್ನೊಂದು ಪ್ರಶ್ನೆ ಇದೆ ಸರ್. ಈಗ ಅವ್ರ ಫ್ರೆಂಡ್ ಚೆಕ್ನ ಕೇಸ್ ಹಾಕೋದಾದ್ರೆ ಚೆಕ್ ಮೇಲೆ ಅವ್ರು ಎಲ್ಲಿ ಹಾಕಬಹುದು? ಈಗ ಅವರು ಧಾರವಾಡದವ್ರು ಆಗಿರೋದಕ್ಕೆ ಧಾರವಾಡದಲ್ಲೇ ಹಾಕ್ತಾರಾ ಅಥವಾ ಬೇರೆ ಕಡೆನೂ ಅವ್ರು ಹಾಕೋ ಚಾನ್ಸಸ್ ಇದೆಯಾ ಅಂತ ಹೇಳಿ. ಆಮೇಲೆ ಇದು ಎಷ್ಟು ದಿನ ಟೈಮ್ ಇದೆ ಸರ್ ಇದು
ಈ 17ನೇ ಚಾಪ್ಟರ್ ಏನಿದೆ, ಈ ಚೆಕ್ ಹೋಲ್ಡರಿಗೆ ಯಾರು ಅದರದ್ದು ಯಾರು ಡ್ರಾಯಿ ಅಂತ ಕರಿತೇವೆ, ಅಥವಾ ಹೋಲ್ಡರ್ ಆಫ್ ದ ಚೆಕ್ ಅಂತ. ಅಂದ್ರೆ ಉದಾಹರಣೆಗೆ ನಿಮ್ಮ ಹೆಸರಿಗೆ ಚೆಕ್ ಕೊಟ್ಟಿದ್ದಾರೆ, ನಾರಾಯಣ್ ಜೋಶಿ ಅವರು ಎಕ್ಸ್ ಹೆಸರಿಗೆ ಕೊಟ್ಟಿದ್ದಾರೆ. ಆ ಎಕ್ಸೇ ಕೇಸ್ ಹಾಕ್ಬೇಕಾಗಿಲ್ಲ, ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂತ. ಅವನು ಎಕ್ಸ್ ಇಂದ ವೈಗೆ ಬಂದಿದ್ರೆ ವೈಯಿಂದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇದು, ಥರ್ಡ್ ಇನ್ಯಾರಿಗಾದರೂ ಕೊಟ್ಟಿರ್ಬೋದು, ಅವನು ಕೂಡ ಕೇಸ್ ಹಾಕ್ಬೋದು. ಲೀಗಲ್ ಲಯಬಿಲಿಟಿ ಪ್ರೂವ್ ಮಾಡ್ಬೇಕಷ್ಟೇ, ಯಾರೇ ತಗೊಂಡ್ರು ಕೂಡ. ಇಲ್ಲಿ ಸಮಸ್ಯೆ ಏನ್ ಬರುತ್ತೆ ಅಂದ್ರೆ, ಈ ಚೆಕ್ ಹೋಲ್ಡರಿಗೆ ಒಂಥರ ಇವರು ಅನ್ಬ್ರಿಡ್ಲ್ಡ್ ಹಾರ್ಸ್ ಇದ್ದ ಹಾಗೆ. ಅಂದ್ರೆ ಯಾವುದೇ ತರದ ಈ ಕಡಿವಾಣ ಇಲ್ಲ ಇವರಿಗೆ. ಉದಾಹರಣೆಗೆ ಅವರ ಫ್ರೆಂಡು ಧಾರವಾಡದಲ್ಲಿ ಟ್ರಾನ್ಸಾಕ್ಷನ್ ನಡೆದಿದ್ರೂ, ಧಾರವಾಡದಲ್ಲಿ ಈ ಚೆಕ್ ಕೊಟ್ಟಿದ್ರು ಕೂಡ ಅವನು ಬೇಕಂತ ಬೆಂಗಳೂರಿಗೆ ಹೋದ ಅಂತ ಇಟ್ಕೊಳ್ಳಿ. ಬೆಂಗಳೂರಿನಲ್ಲಿ ಅವನ ಬ್ಯಾಂಕರ್ ಅಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಆ ಬ್ಯಾಂಕಿಗೆ ಈ ಚೆಕ್ ಅನ್ನ ಕಲೆಕ್ಷನ್ನಿಗೆ ಹಾಕ್ಬೋದು. ಆಗ ಅಲ್ಲಿ ಬೌನ್ಸ್ ಆಗತ್ತದು, ಅವನ ಅಕೌಂಟ್ ಮೇಲೆ ಅದು ಕೊಡೋದ್ರಿಂದ. ಆವಾಗ ಏನಾಗುತ್ತೆ, ಅದು ಎಲ್ಲಿ ಬೌನ್ಸ್ ಆಗತ್ತಲ್ಲ, ಬೆಂಗಳೂರಿನಲ್ಲಿ ಬೌನ್ಸ್ ಆಯ್ತು. ಈಗ ಬೆಂಗಳೂರಿನಲ್ಲಿ ಕೇಸ್ ಹಾಕ್ಬೋದು, ಶಿವಮೊಗ್ಗದಲ್ಲಿ ಹಾಕ್ಬೋದು. ಶಿವಮೊಗ್ಗದಲ್ಲಿ ಅವನು ಅದನ್ನು ಪ್ರೆಸೆಂಟ್ ಮಾಡಿ ಕಲೆಕ್ಷನ್ನಿಗೆ ಕೊಟ್ಟಿದ್ರೆ, ಅಥವಾ ಇನ್ನೆಲ್ಲೋ ಹೋಗಿ ಕೊಡ್ಬೋದು. ಅವನ ಅಕೌಂಟ್ ಮೇಲೆ ಆ ಚೆಕ್ ಅನ್ನು ಕೊಡ್ತಾನಲ್ಲ, ಆಗ ಅದು ಅಲ್ಲಿ ಬೌನ್ಸ್ ಆಗತ್ತಲ್ಲ, ಆಗ ಅಲ್ಲೇ ಕೇಸ್ ಹಾಕ್ಬೋದು ಅವನು, ಅಥವಾ ಧಾರವಾಡದಲ್ಲೂ ಹಾಕ್ಬೋದು. ಈಗೇನಾಗುತ್ತೆ, ಹಾಗಾಗಿ ಇದು ಅನಿಶ್ಚಯ, ಅದು ಅವನ ಚಾಯ್ಸಿಗೆ ಹೋಗ್ಬಿಡ್ತೀಗ. ಇವನು ಅಲ್ಲಿ ಓಡಾಡ್ಬೇಕಾಗತ್ತೆ. ಆ ಥರ ಕೇಸಸ್ಸು ನಡೆದಿದ್ದುಂಟು. ಹಾಗಾಗಿ ನಾರಾಯಣ್ ಜೋಶಿ ಅವರು ಅದರ ಬಗ್ಗೆ ಕಾಯ್ಬೇಕಾಗತ್ತೆ. ಅವನು ಅಲ್ಲಿ ಎಲ್ಲಿ ಕೇಸ್ ಹಾಕ್ತಾನೆ ಅನ್ನೋದನ್ನ ನೋಡಿಕೊಂಡು ಅಲ್ಲಿಗೆ ಅವರು ಹೋಗ್ಬೇಕಾಗತ್ತೆ. ಒಂದು, ಎಷ್ಟು ಕಾಲ ಅವರಿಗೆ ಕೇಸ್ ಹಾಕ್ಲಿಕ್ಕೆ ಅವಕಾಶ ಇದೆ ಅಂತ ನಾನು ಮೊದಲೇ ಹೇಳಿದೆ. ಚೆಕ್ಕನ್ನ ಸಪೋಸ್ ಅವನು 1/7/2020 ಕೊಟ್ಟ, ಪ್ರೆಸೆಂಟ್ ಮಾಡ್ದ ಬ್ಯಾಂಕಿಗೆ, ಡಿಸಾನರ್ ಆಯಿತು, ಇನ್ನೂ ಕೂಡ ಯಾವುದೇ ಅಪರಾಧ ಘಟಿಸ್ಲಿಲ್ಲ. ಅಲ್ಲಿಂದ ಅವನಿಗೆ ಟೈಮ್ ಇದೆ. ಸೊ ಅವನೇನ್ ಮಾಡ್ದ, 1 ಮಂತ್ ಕಾದ. ಆ 1 ಮಂತ್ ಆಗೋದ್ರ ಒಳಗೆ ಅವನೇನ್ ಮಾಡ್ದ, ನೋಟಿಸ್ ಕೊಟ್ಟ. 15 ದಿನ ಟೈಮ್ ಕೊಡ್ತಾನೆ, ನಂಗೆ ಕೊಡ್ಲೇಬೇಕು ಅವನು ಕಾನೂನಿನಲ್ಲಿ. ಆ 15 ದಿನ ಆದ ಕೂಡ್ಲೆ ಅವನಿಗೆ ಕಾಸ್ ಆಫ್ ಆಕ್ಷನ್ ಬಂತು. ಅಂದ್ರೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವನಿಗೆ ನೆಪ ಸಿಕ್ತೀಗ. ಕಾರಣ, ಕಾಸ್ ಆಫ್ ಆಕ್ಷನ್ ಅಂತ ಕರೀತೇವೆ. ಆಕ್ಷನ್ ಅಂದ್ರೆ ಇಲ್ಲಿ ಕೇಸ್ ಹಾಕಲಿಕ್ಕೆ ಕಾಸ್ ಆಫ್ ಆಕ್ಷನ್ ಅಂತ. ಕೇಸ್ ಹಾಕಲಿಕ್ಕೆ ಒಂದು ಕಾರಣ ಇರಬೇಕು. ಅದನ್ನ ವ್ಯಾಜ್ಯ ಕಾರಣ ಅನ್ಕೊಂಡು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಬಳಸ್ತಾ ಇರ್ತಾರೆ. ಅವ್ಯಾಜ್ಯ ಕಾರಣ ಯಾವಾಗ ಉಂಟಾಯಿತು ಅನ್ನೋದನ್ನ ಸೆಕ್ಷನ್ 138 ಹೇಳ್ತದೆ. ಅಲ್ಲಿ ಹೇಳಿದ ಲಾಗಾಯಿತು ಅಂದ್ರೆ 16ನೇ ದಿನದಿಂದ 1 ಮಂತ್ ಟೈಮ್. 1 ಮಂತ್ ಒಳಗೆ ಏನಿದ್ರು ಅವ ಕ್ರಿಮಿನಲ್ ಕೇಸ್ ಹಾಕೊಳ್ಬೇಕು. ಅವನೇನಿದ್ರು ಈ ಕೇಸ್ ಹಾಕ್ಬೇಕು. ಆಮೇಲಿಲ್ಲ, ಲಿಮಿಟೇಷನ್ ಇಲ್ಲ ಅಂತ. ಆದ್ರೆ ಅದಕ್ಕೊಂದು ಅಮೆಂಡ್ಮೆಂಟ್ ತಗೊಂಡು ಬಂದ್ರು. ಅವನು ಸಫಿಶಿಯಂಟ್ ರೀಸನ್ ಕೊಡ್ಬೇಕು. ಈ ಕಾರಣದಿಂದಾಗಿ ನನಗೆ ಆ 1 ತಿಂಗಳು ಒಳಗೆ ಕೇಸ್ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ. ಆ ಸಫಿಶಿಯಂಟ್ ರೀಸನ್ನು ಅದಕ್ಕೆ ಬಿಡಿ, ಅದು ಒಂಥರ ಈ ಮೋಡ ಇದ್ದ ಹಾಗೆ, ಯಾವ ರೂಪ ಬೇಕಾದ್ರೂ ತಗೊಳ್ಬಹುದು. ಆದ್ರೆ ಅದರೊಳಗೂ ನಾವೊಂದು ಅರ್ಥ ಕಂಡುಹಿಡಿಯಕ್ಕೆ ಹೋಗ್ತೇವೆ. ಉದಾಹರಣೆಗೆ ಅವನು ಏನೋ ಕಾರಣ ಕೊಡ್ತಾನೆ, ನನಗೆ ಹುಷಾರಿರಲಿಲ್ಲ, ನಾನು ಈ ತರ ಹೊರಗೆ ಬರೋ ಸ್ಥಿತಿಲಿ ಇರಲಿಲ್ಲ, ಈ ತರ ಆ ತರ. ಅದನ್ನ ಕೋರ್ಟ್ ನಂಬೋ ಹಾಗೆ ಸಫಿಶಿಯಂಟ್ ಅಂದ್ರೆ ಇವು ಎಲ್ಲಾ ಪದಗಳು ಕೂಡ ಕೋರ್ಟಿನ ಕಾನ್ಶನ್ಸಿಗೆ ಒಪ್ಪಿಗೆ ಆಗುವಂತ ಪದಗಳಿವೆಲ್ಲ. ಸಫಿಶಿಯಂಟ್ ರೀಸನ್ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಅದು ಸಫಿಶಿಯಂಟ್ ಅಲ್ಲ, ನಾನು ವಾದ ಮಾಡ್ತೀನಿ, ನಾರಾಯಣ್ ಜೋಶಿ ವಾದ ಮಾಡ್ತಾರೆ. ಆದ್ರೆ ಅವ ಹೇಳ್ತಾನೆ ಇದು ಸಫಿಶಿಯಂಟ್ ರೀಸನ್ ನನಗೆ ಅಂತ. ಕೋರ್ಟು ಅದನ್ನ ಒಪ್ಪಬೇಕು. ಕೋರ್ಟ್ ಒಪ್ಪಿದ್ರೆ ಅದು ಅಲ್ಲಿ ಸಫಿಶಿಯನ್ಸಿ ಇನ್ ರೀಸನ್ ಇದೆ, ಇಲ್ಲದೆ ಇದ್ರೆ ಇಲ್ಲ. ಸೊ 1 ಮಂತ್ ಅವನಿಗೆ ಟೈಮ್ ಇದೆ. ಈ ರೀತಿನಲ್ಲಿ ಇದೆಯಲ್ಲ, ನಾನು ಆರಂಭದಲ್ಲೇ ಹೇಳಿದೆ, ಇದು ನಾರಾಯಣ್ ಜೋಶಿ ಅವರದ್ದು ಮಾತ್ರ ಅಲ್ಲ, ಎಲ್ರಿಗೂ ನಾನು ಕೊಡುವಂತ ಉಪದೇಶ ಏನು ಅಂದ್ರೆ, ಎಷ್ಟೇ ಕಷ್ಟ ಇರಲಿ, 1 ಲಕ್ಷ ನಿಮಗೆ ಸಾಲ ಬೇಕಾ, 10 ಲಕ್ಷ ಬೇಕಾ, 10 ಲಕ್ಷ ಅಂತ ಬರೆದು ಸಾಲ ತನ್ನಿ.
ಇಂಟ್ರೆಸ್ಟ್ ಸಮೇತ ಬರಿತೀರಾ, ಇಂಟ್ರೆಸ್ಟ್ ಇಷ್ಟು ಅಂತ ಬರೆದು ತಗೊಂಡು ಬನ್ನಿ. ಅಲ್ಲಿ ದಯಮಾಡಿ ನಿಮ್ಮ ಅಮೌಂಟ್ ಎಷ್ಟು ಕೊಡಬೇಕು ಅದನ್ನು ಮೆನ್ಷನ್ ಮಾಡಿ ಚೆಕ್ ಕೊಡಿ. ಸಾಧ್ಯವಾದಷ್ಟು ಡೇಟ್ಲೆಸ್ ಚೆಕ್ ಕೊಡಬೇಡಿ. ನಿಮಗೆ ಹಣ ಬಂತೋ ಫಸ್ಟ್ ಚೆಕ್ ತಗೊಳ್ಳಿ, ಫಸ್ಟ್ ಚೆಕ್ ತಗೊಂಡು ಹಣ ಕೊಡಿ. ಅಥವಾ ಈಗ ಉದಾಹರಣೆಗೆ ಇವರೇನೆ 2 ಲಕ್ಷಕ್ಕೆ ಇವರು ಸಾಲ ತಗೊಂಡು ಬಂದಿದ್ದಾರೆ, ಬಡ್ಡಿ ಮಾತ್ರ ಕೊಡುವುದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಅವ್ರು ಏನ್ ಮಾಡ್ಬೋದಿತ್ತು, ಒಂದು 25,000 ತೀರಿಸಿದ್ರು, ಅದಕ್ಕೆ ಅಕ್ನಾಲೆಜ್ಮೆಂಟ್ ತಗೊಳ್ಬೇಕಿತ್ತು. 20,000 ಬಂದಿದೆ, ರಿಸಿಟ್ ತಗೊಳ್ಬಹುದಿತ್ತು, ಅಕ್ನಾಲೆಜ್ಮೆಂಟ್ ತಗೊಳ್ಬಹುದು. ಯಾವಾಗ ನಿಮ್ಮ ಸ್ನೇಹಿತ ಅಂತ ಅನ್ನಿಸ್ಕೊಂಡವನು ಸ್ನೇಹನ್ನ ಬಿಟ್ಟು ವ್ಯಾವಹಾರಿಕವಾಗಿ ವರ್ತನೆ ಮಾಡಿದಾನೆ, ಆಗ ನೀವು ಮಾಡಬೇಕಾಗಿದ್ದೇನು? ವ್ಯವಹಾರವೇ. ನೀವು ಮಾಡಬೇಕಾಗಿದ್ದೇನು? ತಕ್ಷಣ ನೋಡಪ್ಪ 25,000 ಬಂದಿದೆ, ನಾನು ಇಂಥ ತಾರೀಕಿನಲ್ಲಿ ತಗೊಂಡಂತ ಇಂಥ ಹಣದ ಬಾಬ್ತು 25,000 ಬಂದಿದೆ, ಬರ್ಸ್ಕೊ, ಸಿಗ್ನೇಚರ್ ತಗೋ. ಆಯ್ತು, 1 ಲಕ್ಷಕ್ಕೆ 1 ಲಕ್ಷ ತೀರಿಸಿದ್ದೀರಿ, ಆ ಚೆಕ್ ವಾಪಸ್ ತಗೊಳ್ಳಿ, 1 ಲಕ್ಷಕ್ಕೆ ಚೆಕ್ ಕೊಡಿ. ಅಥವಾ ಆ ಹಳೆ ಚೆಕ್ಕೆ ತಗೊಳ್ಳಿ, 1 ಲಕ್ಷ ಮಾತ್ರ ಅಂತ ಬರೀರಿ, ಅದರಲ್ಲಿ ಡೇಟ್ ಹಾಕಿ, 1 ಲಕ್ಷ ತೀರಿಸ್ತೀನಿ ಇನ್ನಿ. ಅವನು ಒಪ್ಪಲಿಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡಿ, 1 ಲಕ್ಷಕ್ಕೆ ಒಂದು ಬೇರೆ ಚೆಕ್ ಕೊಡಿ, ಆ ಚೆಕ್ ವಾಪಸ್ ತಗೊಳ್ಳಿ. ಯಾವತ್ತು ಆಮೇಲೆ ಇದು ಇನ್ನೊಂದು ಮಾಡೋ ಕೆಲಸ ನಮ್ಮವರು ಅಂದ್ರೆ ನಾನು ನೋಡುವಂತಹದ್ದು, ನನ್ನ ಕ್ಲೈಯೆಂಟುಗಳು ಬೇರೆ ಬೇರೆಯವರು ಒಂದು ವ್ಯವಹಾರ ಮಾಡ್ತಾರೆ, ಒಂದೇ ಒಂದು ವ್ಯವಹಾರ, 1 ಚೆಕ್ ಕೊಡಲ್ಲ, 10 ಚೆಕ್ ಕೊಡ್ತಾರೆ. ಅವನ್ ಕೇಳಿದಷ್ಟು ಚೆಕ್ ಕೊಟ್ಬಿಡ್ತಾರೆ, ಎಲ್ಲ ಬ್ಲ್ಯಾಂಕ್ ಚೆಕ್ಗಳು. ಅವನೇನ್ ಮಾಡ್ಬೋದು, ಇವತ್ತು ಈ ಚೆಕ್ ಅಲ್ಲಿ ಇವ ಕೇಸ್ ಹಾಕ್ತಾನೆ, ಅವನ ಸ್ನೇಹಿತನ ಕೈಯಲ್ಲಿ ಇನ್ನೊಂದು ಖಾಲಿ ಚೆಕ್ ಕೊಡ್ತಾನೆ, ಅವನ ಕೈನಲ್ಲಿಯೂ MRS ಅಂತ ಅಥವಾ ನಾರಾಯಣ್ ಜೋಶಿ ಅಂತ ಬರೆಸ್ತಾನೆ, ನಾರಾಯಣ್ ಜೋಶಿದ್ದು ಅಲ್ಲೊಂದು ಸಾಲ ಕ್ರಿಯೇಟ್ ಮಾಡ್ತಾನೆ. ಅವನು ಅಷ್ಟೇನೆ ತಗೊಂಡ್ ಬರ್ತಾನೆ. ಈಗ ನಾರಾಯಣ್ ಜೋಶಿಯವರು ಈ ಸಾಲ ನನ್ನ ಹತ್ರ ತಗೊಂಡಿದ್ದಾರೆ, ಅವರು ಕಷ್ಟದಲ್ಲಿದ್ರು, ಸರಿ, ಕಷ್ಟದಲ್ಲಿದ್ರು ಹೌದು, ಅದಕ್ಕೆ ಇವನ ಹತ್ರ 2 ಲಕ್ಷ ತಗೊಂಡಿದ್ರು. ಒಂದ್ಸಲ ಕಷ್ಟದಲ್ಲಿದ್ದಾನೆ ಅಂದ್ರೆ ಎಷ್ಟು ಕಷ್ಟದಲ್ಲಿದ್ದಾನೆ ಅಂತ ಗೊತ್ತಿಲ್ವಲ್ಲ ಈಗ. ಹಾಗಾಗಿ ಇವನು 2 ಲಕ್ಷ ಕೊಟ್ಟ, ಇವನನ್ನು ಸಾಕ್ಷಿ ಕರಿಬಹುದು ಅವನು. ಇನ್ನೊಬ್ಬ ಸುಳ್ಳ. ಹೇಗೆ ಅಂದ್ರೆ, ನೋಡಿ ಸರ್, ಅವರು ನನ್ನ ಹತ್ರ 5 ಲಕ್ಷ ಕೇಳಿದ್ರು, ನೋಡಪ್ಪ ನಾನು 2 ಲಕ್ಷ ಕೊಡ್ತೀನಿ ಅಂದೆ, 2 ಲಕ್ಷ ಕೊಟ್ಟೆ, ನೋಡಿ ನನ್ನ ಹತ್ರ 2 ಲಕ್ಷಕ್ಕೆ ಚೆಕ್ ಇದೆ, ಅದು ಬೌನ್ಸ್ ಆಗಿದೆ. ಆಮೇಲೆ ಇನ್ನೊಂದು 3 ಲಕ್ಷ ಬೇಕು ಅಂದ್ರು. ನಾನು ಹೇಳಿದೆ ನನ್ನ ಹತ್ರ ಇಲ್ಲ, ನೋಡಿ ನನ್ನ ಸ್ನೇಹಿತರು ರಾಮದಾಸ್ ಅಂತ ಇದ್ದಾರೆ, ಅವ್ರ ಹತ್ರಕ್ಕೆ ಹೋಗಿ ಹಿಂದೆ. ಅವ್ರು ರಾಮದಾಸ್ ಹತ್ರಕ್ಕೆ ಹೋದ್ರು, ಆ ರಾಮದಾಸ್ ಹತ್ರ ತಗೊಂಡಿದ್ದಾರೆ ದುಡ್ಡು, ಅವರಿಗೂ 1 ಚೆಕ್ ಕೊಟ್ರು, ಇವನೇ ಕ್ರಿಯೇಟ್ ಮಾಡಿ ಕೊಡ್ತಾನೆ. ಇನ್ನೊಂದು ಚೆಕ್ ಇದೆ ಅಂತ ಇಟ್ಕೊಳ್ಳಿ, ಅವ್ರಿಗೆ 10 ಲಕ್ಷ ಬೇಕಿತ್ತು, ನಾನು 2 ಕೊಟ್ಟೆ, ಅವನು 3 ಕೊಟ್ಟ, ಅವನು 4 ಕೊಟ್ಟ, ಕ್ರಿಯೇಟ್ ಮಾಡ್ಬೋದು. ದಯಮಾಡಿ ಚೆಕ್ಕುಗಳು ಅಂತಂದ್ರೆ ನಿಮ್ಮ ಪ್ರಾಣಕ್ಕಿಂತ, ನಿಮ್ಮ ಮಾನ ಮರ್ಯಾದೆಗಿಂತ, ನಿಮ್ಮ ವ್ಯವಹಾರಕ್ಕಿಂತ ಬೆಲೆ ಬಾಳುವಂತಹದ್ದು ಒಂದು ಬ್ಲ್ಯಾಂಕ್ ಚೆಕ್. ದಯಮಾಡಿ ಅದನ್ನು ಕೊಡುವಾಗ ಮಾತ್ರ ಬಹಳ ಎಚ್ಚರವಾಗಿರಿ, ಬಹಳ ಎಚ್ಚರವಾಗಿರಿ. ಬೇಕಾಬಿಟ್ಟು ವ್ಯವಹಾರ ಮಾಡಿ ದಯಮಾಡಿ ಆನಂತರ ಲಾಯರ್ ಹತ್ರಕ್ಕೆ ಬಂದು ಕೋರ್ಟುಗಳಿಗೆ ಅಲ್ದಾಡ್ತಾ ಒದ್ದಾಡಬೇಡಿ. ಇದು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ. ಅದಕ್ಕೆ ನಾನು ನಿಮ್ಮನ್ನೇ ಒಂದು ಉದಾಹರಣೆಯಾಗಿ ತಗೊಳ್ತೀನಿ. ನಾನೇನ್ ಮಾಡ್ತೀನಿ, ನೀವು ನಾನು ತುಂಬಾ ಕ್ಲೋಸ್ ಅಂತ ಇಟ್ಕೊಳ್ಳಿ, ತುಂಬಾ ಪರಿಚಯದ ಮಗು ನೀವು. ನಾನೇನ್ ಮಾಡ್ತೀನಿ, ನಿಮ್ಮ ಮನೆಗೆ ಬರ್ತಿರ್ತೀನಿ. ನಾನು ಬೇಕಂತಲೇ ನಂದಿನಿ, ನಾನು ಒಂದು ಹೋಗಮ್ಮ, ಆ ಬ್ಯಾಂಕಿಗೆ ಹೋಗ್ತಾ ಈ ಚೆಕ್ಕು ಒಂದು ಕೊಡ್ತೀನಿ, ಅದನ್ನ ಹಣ ಡ್ರಾ ಮಾಡಿ ನಂಗೆ ತಂದ್ಕೊಡು ಅಂತೀನಿ. ನೀವೇನ್ ಮಾಡ್ತೀರಿ, ಹೋಗ್ತೀರಿ, ನಾನು ಬರೀತೀನಿ ನಂದಿನಿ ಸಾಗರ್ ಅಂತ ಬರ್ಕೊಟ್ಬಿಡ್ತೀನಿ. ಅದು ನಿಮ್ದೇ, ಎಲ್ಲ ಕಡೆಲೂ ನೀವು ನಂದಿನಿ ಸಾಗರ್ ಅಂತಲೇ ಬರೀತಿರ್ತೀರಿ ಅಂತ ಇಟ್ಕೊಳ್ಳಿ, ನಂದಿನಿ ಸಾಗರ್ ಅಂತ. ನೀವು ಅಷ್ಟೇ ದುಂಡಗೆ ಸೈನ್ ಹಾಕಿ, ನಾನು ಕೊಡ್ತೀನಲ್ಲ 1 ಲಕ್ಷ ಚೆಕ್ಕು, ನಂದಿನಿ ಸಾಗರ್ ಪೇ ನಂದಿನಿ ಸಾಗರ್ ರುಪೀಸ್ 1 lakh, ನಾನು ಸೈನ್ ಹಾಕಿದ್ದೀನಿ, ನೀವು ಸೈನ್ ಹಾಕ್ತೀರಿ, ತಗೊಂಬರ್ತೀರಿ ದುಡ್ಡು. ಸಂಜೆ ನಂಗೆ ಬಂದು ತಗೊಳ್ಳಿ ಅಂಕಲ್ 1 ಲಕ್ಷ ಅಂತ ಕೊಟ್ರಿ, ನಾ ಸುಮ್ಮನೆ ಇರ್ತೀನಿ. ಇನ್ನೊಂದು ದಿನ ನಂದಿನಿ ನೋಡಮ್ಮ 1-2 ಲಕ್ಷ ತಗೊಂಡ್ ಬಾಮ್ಮ ಅಂತೀನಿ, ಮತ್ತೊಂದು 2 ಲಕ್ಷಕ್ಕೆ ನಿಮ್ಮ ಹೆಸರಿಗೆ ಚೆಕ್ ಕೊಡ್ತೀನಿ, ನೀವು ಸೈನ್ ಹಾಕ್ತೀರಿ, ತಗೊಳ್ತೀರಿ.
ಹೀಗೆ ಒಂದು 20 ಲಕ್ಷ ನಿಮ್ಮ ಹತ್ರ ವ್ಯವಹಾರ ಮಾಡಿಸ್ಬಿಡ್ತೀನಿ. ಒಂದಿನ ನಿಮ್ಮ ಮನೆಗೆ ಬರ್ತೀನಿ. ನೀವೇನ್ ಮಾಡಿದ್ದೀರಿ? ಆಮೇಲೆ ನಂದಿನಿ, ಒಂದು ಕೆಲಸ ಮಾಡಮ್ಮ, ಈ ಚಂದ್ರಶೇಖರ್ ಇದಾನಲ್ಲ, ಅವನು ನನ್ನ ಹತ್ರ ಸುಮ್ಮನೆ ಏನೋ ದುಡ್ಡು ಕೇಳ್ತಾ ಇದ್ದಾನೆ. ನನ್ನ ಹತ್ರ ಇಲ್ಲಮ್ಮ, ಒಂದು ಕೆಲಸ ಮಾಡು, ನಂಗೊಂದು ಬ್ಲ್ಯಾಂಕ್ ಚೆಕ್ ಕೊಡು, ನಿಂದೊಂದು ಸೈನ್ ಹಾಕಿ ಕೊಡು ಅಂತೀನಿ. ನೀವೇನ್ ಮಾಡ್ತೀರಿ? ಅಯ್ಯೋ ಇಷ್ಟು ಒಳ್ಳೆ ಅಂಕಲ್ಲು ಅಂತ ಸೈನ್ ಹಾಕಿ ಕೊಟ್ಟು ಬಿಡ್ತೀರಿ. ನಾನು ಚಂದ್ರಶೇಖರನ್ ಬರಿಬೇಡ, ಯಾರ ಹೆಸರು ಬರಿಬೇಡ ಅಂತೀನಿ. ಅವಾಗ ನೀವೇನ್ ಮಾಡ್ತೀರಿ? ಆ ಚೆಕ್ ನನ್ನ ಕೈ ಕೊಡ್ತೀರಿ. ನಂಬಿಕೆ ಮೇಲೆ ನಾನೇನ್ ಮಾಡ್ತೀನಿ? ಒಂದು ನೋಟಿಸ್ ಜಾರಿ ಮಾಡ್ತೀನಿ. ಶ್ರೀಮತಿ ನಂದಿನಿ, ಯು ಹ್ಯಾವ್ ಬಾರೋಡ್ ₹20 lakh ಫ್ರಮ್ ಮೀ. ಆನ್ ದಿಸ್ ಡೇಟ್ ಐ ಗೇವ್ ಯು ₹2 lakh. ₹2 lakh. On this date ₹3 lakh. On this date ₹5 lakh. ಎವಿಡೆನ್ಸ್ ಇದೆ. ನಿಮ್ಮ ಹೆಸರಿನ ಚೆಕ್ ಕೊಟ್ಟಿದ್ದ ಇಲ್ಲೋ? ನೀವು ಹಣ ತಗೊಂಡ್ರೋ ಇಲ್ವೋ? ನಂಗೆ ತಂದು ಕೊಟ್ಟಿದ್ದಕ್ಕೆ ಎವಿಡೆನ್ಸ್ ಇದೆಯಾ? ಇಲ್ಲ. ಈಗ ನಿಮ್ ಬ್ಲ್ಯಾಂಕ್ ಚೆಕ್ ತಗೊಳ್ತೀನಿ. 20 ಲಕ್ಷ ರೂಪಾಯಿಯನ್ನ ನಂದಿನಿ ನನ್ನ ಹತ್ರ ತಗೊಂಡಿದ್ದಾರೆ, ಹಣ ಕೊಟ್ಟಿಲ್ಲ, ತಗೊಳ್ಳಿ ಎವಿಡೆನ್ಸು ಅಂತ. ನೀವು ಎಷ್ಟು ಹೆಣಗಾಡ್ಬೇಕು ಅಲ್ವಾ? ಈ ತರದ್ದು ಒಂದು ಕೇಸ್ ನಡೆದಿದೆ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ಸಾರ್ವಜನಿಕರು ಎಚ್ಚರಿಕೆಯಲ್ಲಿರಿ. ಇನ್ನೊಬ್ಬರ ಹಣವನ್ನ ನೀವು ತರೋದಾದ್ರೆ ಅವನ ಹೆಸರಿನಲ್ಲೇನೆ ಚೆಕ್ ಬರೆಸಿ. ಬೇರರ್ ಮಾತ್ರ ನೀವಾಗಿ ಅಲ್ಲಿ ಹೋಗಿ ಚೆಕ್ ಡ್ರಾ ಮಾಡಿ ಹಣ ಕೊಡಿ, ನಡೀರಿ. ನೀವು ಹಣ ತಗೊಂಡು ನಿಮ್ಮ ಹೆಸರಿಗೆ ಅವನು ಯಾವರೋ ಹಣ ಕೊಟ್ಟಿದ್ದಾನೆ ಅಂತ ಆಗಿಬಿಟ್ರೆ ಅವನು ಈ ರೀತಿಯೂ ಮಿಸ್ಯೂಸ್ ಮಾಡ್ಬೋದು. ನಿಮ್ಮ ಚೆಕ್ ನೋಡಿ, ನಂದಿನಿ ಒಂದು ಚೆಕ್ ಕೊಡಮ್ಮ ಅಂದ ಕೂಡಲೇ ಚೆಕ್ ಅನ್ನು ಕೊಟ್ಬಿಟ್ರೆ ಎಂಥ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ರಿ. ಹೋದ ಅವನ ಅಡಿಕೆ, ಅವನು ಆಗತಾನೆ ಫಸ್ಟ್ ಕ್ಲಾಸ್ ಅಡಿಕೆ ಎಲ್ಲ ಆಗ್ತಾನೆ ಕೊಯ್ಲು ಮಾಡಿಸಿ ಮನೆಯಲ್ಲಿ ಹರಡಿದ್ದ ಅಡಿಕೆ ಎಲ್ಲ ಮಾರಾಟ ಮಾಡೋದಿಕ್ಕೆ ಅಂತ ಹೇಳಿ ಇವ ಹೋದ, ಅಟ್ಯಾಚ್ಮೆಂಟ್ ತಗೊಂಡ ಬಂದು ಕೂತ್ಬಿಟ್ಟ. ಅವನು 10 ಎಕರೆ ಅಡಿಕೆ ತೋಟ ಎಲ್ಲ ಅವನ ಅಟ್ಯಾಚ್ಮೆಂಟ್ ತಗೊಂಡ ಕೂತ್ಬಿಟ್ಟ. ಸ್ವಾಮಿ ಅವನು ಹೀಗೆ ಮಾಡಿಬಿಡ್ತಾನೆ ಅಂತ. ಇದೆಲ್ಲ ತೀರ್ಮಾನ ಆಗಿ ಬರ್ಬೇಕಲ್ಲಮ್ಮ. ಅದು ಬರೋದಿಕ್ಕೆ ಎಷ್ಟು ಕಾಲ ಬೇಕಾಗ್ತದೆ ಅದನ್ನೆಲ್ಲ ಲೆಕ್ಕ ಹಾಕಿ. ಅದಕ್ಕೆ ನಾನು ಸಾರ್ವಜನಿಕರಿಗೆ, ಸಾಮಾನ್ಯರು ಎಲ್ರಿಗೂ ಹೇಳುವಂತದ್ದೇನು ಅಂದ್ರೆ, ನಿಮ್ಮ ಚೆಕ್ ಬುಕ್ಕುಗಳನ್ನ ದಯಮಾಡಿ ಖಾಲಿ ಚೆಕ್ ಬುಕ್ ಅನ್ನ ಎಲ್ಲೆಲ್ಲೋ ಬಿಸಾಡಿ ಹೋಗಬೇಡಿ. ಹಣ ಬೇಕಾದ್ರೂ ಬಿಸಾಡಿ ಹೋಗ್ರಿ, ಬೇಜಾರಿಲ್ಲ. ಹಣ ಹೋದ್ರೆ ಅಷ್ಟು ಹೋಯಿತು, ತೊಂದರೆ ಇಲ್ಲ. ಮಾನ ಮರ್ಯಾದೆ ಹೋಗ್ಲಿಲ್ಲ. 20,000 ಹಣ ಹೋಯ್ತು, 20 ಲಕ್ಷ ಹೋಯ್ತು, ದುಡಿರಿ, ಮರ್ಯಾದೆ ಇರುತ್ತೆ. ಕಡೆ ಪಕ್ಷ ಕಳ್ಳ ಬಂದ ತಗೊಂಡೋದು ಅಷ್ಟೇ. ಇದು ಹಾಗಲ್ಲ. 20 ಲಕ್ಷ ನೀವು ಕೊಟ್ಟಿಲ್ಲ, 20 ಲಕ್ಷ ಕೊಡದೇ ಇರೋ ಹಣಕ್ಕೆ ಒದ್ದಾಡ್ತೀರಿ. ಒಂದು. ಎರಡನೇದು, ಈ ಚೆಕ್ ಬುಕ್ಕುಗಳನ್ನ ಖಾಲಿ ಚೆಕ್ ಫೋರ್ಜರಿ ಮಾಡೋರು ಬರ್ಬೋದು. ನಮ್ಮ ಆತ್ಮೀಯರು, ನಮ್ಮ ಸಿಗ್ನೇಚರು, ಎಲ್ಲೆಲ್ಲೋ ಸಿಗ್ನೇಚರ್ಗಳಂತೂ ಸಿಗ್ತದೆ ಈಗ, ಆಯ್ತಾ? ಆ ಸಿಗ್ನೇಚರ್ಗಳನ್ನ ಫೋರ್ಜರಿ ಮಾಡಿ ಆ ಚೆಕ್ ಅನ್ನ ಹಾಕಿದ್ರು ಅದು ಫೋರ್ಜರಿ ಹೌದೋ ಅಲ್ಲೋ ಅಂತ ಪ್ರೂವ್ ಆಗ್ಬೇಕಲ್ಲಮ್ಮ. ಆದ್ರೆ ಕೋರ್ಟಿಗಂತೂ ಹೋಗೋದು ತಪ್ಪುದಿಲ್ಲ, ಕೇಸನ್ನ ಎದುರಿಸೋದಂತೂ ತಪ್ಪುದಿಲ್ಲ. ಅದಕ್ಕೋಸ್ಕರ ದಯಮಾಡಿ ನಿಮ್ಮ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಏನಿದೆ ಅದು ಪ್ರಾಣಕ್ಕಿಂತ ಮಾನಕ್ಕಿಂತ ಪ್ರಿಯವಾದ್ದು. ಇದನ್ನ ಖಾಲಿನ ಎಲ್ಲೆಲ್ಲೋ ಬಿಸಾಕಿ ಹೋಗ್ಬೇಡಿ, ಸಿಗ್ನೇಚರ್ ಹಾಕಿ ಹೋಗ್ಬೇಡಿ, ಖಾಲಿ ಬಿಟ್ಟು, ಆಯ್ತಾ? ಯಾರಿಗೇ ಕೊಡೋದಿದ್ರು ದಯಮಾಡಿ ನೀಟಾಗಿ ಬರೀರಿ. ಅಲ್ಲೆಲ್ಲೂ ತಿದ್ದೋ ಹಾಗೆ, ಮ್ಯಾನಿಪ್ಯುಲೇಟ್ ಮಾಡೋ ಹಾಗೆ, ಆಲ್ಟರ್ ಮಾಡೋ ಹಾಗೆ ಮಾಡಬೇಡಿ. ಈಗ ಅದನ್ನು ಮಾಡೋದುಂಟು. ಫಾರ್ 1000 ಅಂತ ಬರೆಯೋಲ್ಲಿ ಅಲ್ಲಿ TY ಸೇರಿಸೋದು ದೊಡ್ಡದಲ್ಲ. 400 ಅಂತಿದೆ ಅಲ್ವಾ? ಅದನ್ನ ಬೇರೆ ಚೇಂಜ್ ಮಾಡ್ಬೋದು, ಆಯ್ತಾ? ಈ ತರ ಸ್ಪೆಲ್ಲಿಂಗ್ ಅಲ್ಲಿ ಅಲ್ಲ, FORTY FORTY ಬರಿಬೇಕು, FOURTY ಅಲ್ಲ ಅದು ಅಂತ ನೀವು ವಾದ ಮಾಡಿದ್ರೆ ಅದನ್ನು ಕೇಳುವುದಿಲ್ಲ. ಇವತ್ತಿನ ನಮ್ಮ ನಾಲೆಡ್ಜ್ ಎಷ್ಟು ಚಂದಿದೆ ಅಂದ್ರೆ ಅದು 40ಯೋ ಅನ್ನೋದು ನಮಗೆ ಗೊತ್ತಿಲ್ಲ. ಸ್ಪೆಲ್ಲಿಂಗ್ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ ನಾವು. ಹಾಗಾಗಿ ಇವುಗಳನ್ನೆಲ್ಲ ಒದ್ದಾಡಬೇಕಾಗತ್ತೆ. ಬಹಳ ಎಚ್ಚರಿಕೆಯಲ್ಲಿ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಡೀಲ್ ಮಾಡುವಾಗ ತುಂಬಾ ಎಚ್ಚರದಲ್ಲಿ ಇದರಲ್ಲಿ ವ್ಯವಹಾರ ಮಾಡಿ.
ಧಾರವಾಡದ ನಾರಾಯಣ್ ಜೋಶಿ ಅವರು ಕೇಳಿದಂತಹ ಪ್ರಶ್ನೆಗೆ ಸಾಕಷ್ಟು ವಿವರವಾಗಿ ಒಂದು ಉತ್ತರವನ್ನ ನೀಡಿದ್ದೀರಾ ಸರ್. ಹಾಗೂ ಸಾರ್ವಜನಿಕರಿಗೆ ಉಪಯುಕ್ತವಾದಂತಹ ಕಿವಿ ಮಾತನ್ನು ಸಹ ಹೇಳಿದ್ದೀರಾ. ತಮಗೆ ಧನ್ಯವಾದಗಳು ಸರ್. ಚೆಕ್ನ ಕುರಿತಾಗಿ ಇಷ್ಟಕ್ಕೆ ಮುಗಿದಿಲ್ಲ. ಚೆಕ್ನ ಬಗ್ಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳು ನನಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀವಿ. ಹಾಗೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಹಾಗೂ ನಿಮಗೆ ಏನೇ ಅನುಮಾನಗಳಿದ್ರು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೂ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ಮೊಬೈಲ್ ನಂಬರಿಗೆ ಮೆಸೇಜ್ ಅನ್ನ ಕಳಿಸಿ. ಇದು ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.